ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ, ಜಗತ್ತಿನ 3 ದೊಡ್ಡ ಧರ್ಮಗಳು ಅಂದ್ರೆ ಯಹೂದಿ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ, ಈ ಮೂರಕ್ಕೂ ಮೂಲ ಒಬ್ಬನೇ ವ್ಯಕ್ತಿ ಅಂದ್ರೆ ನಂಬೋಕ್ಕಾಗತ್ತಾ? ಹೌದು, ಆ ವ್ಯಕ್ತಿಯೇ ಅಬ್ರಹಾಂ. ಬನ್ನಿ ಇವತ್ತು ಅವರ ಕಥೆಯನ್ನೇ ಸ್ವಲ್ಪ ಆಳವಾಗಿ ನೋಡೋಣ, ಅಲ್ವಾ? ಶತಕೋಟಿ ಜನರ ಪಿತಾಮಹ ಅವರು. ಆದ್ರೆ ಅವರ ಮಕ್ಕಳು ಯಾಕೆ ಯಾವಾಗಲೂ ಒಂದಲ್ಲ ಒಂದು ಸಂಘರ್ಷದಲ್ಲಿರ್ತಾರೆ? ಇದೊಂದು ದೊಡ್ಡ ಪ್ರಶ್ನೆ. ಈ ಒಂದು ಜಾಗತಿಕ ಮಟ್ಟದ ಕೌಟುಂಬಿಕ ಕಥೆ ಹಿಂದಿನ ಕಾರಣ ಏನು ಅಂತ ಬನ್ನಿ ಅದರ ಮೂಲವನ್ನು ಹುಡುಕುವ ಪ್ರಯತ್ನ ಮಾಡೋಣ. ಸರಿ, ಶುರು ಮಾಡೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾದಿರೋದು ಏನು ಅಂದ್ರೆ, ಈ 3 ಧರ್ಮಗಳನ್ನ ಒಟ್ಟಾಗಿ ಅಬ್ರಹಾಮಿಕ್ ಧರ್ಮಗಳು ಅಂತಾನೆ ಕರೆಯೋದು. ನೋಡಿ, ಈ 3 ಧರ್ಮಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಜಗತ್ತಿನ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು, ಅಂದ್ರೆ ಶತಕೋಟಿಗಟ್ಲೆ ಜನ. ಅಚ್ಚರಿಯ ಅಂದ್ರೆ ಇವರೆಲ್ಲರೂ ತಮ್ಮ ಆಧ್ಯಾತ್ಮಿಕ ಬೇರುಗಳನ್ನ ಹುಡುಕ್ತಾ ಹೋದ್ರೆ ಕಡೆಗೆ ತಲುಪೋದು ಒಬ್ಬನೇ ಒಬ್ಬ ವ್ಯಕ್ತಿಗೆ, ಅಬ್ರಹಾಂಗೆ. ಓಕೆ, ಹಾಗಾದ್ರೆ ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಯಾರು ಈ ಅಬ್ರಹಾಂ? ಅವರ ಈ ಇಷ್ಟೊಂದು ದೊಡ್ಡ ಕತೆ ಶುರುವಾಗಿದ್ದು ಹೇಗೆ? ಅಬ್ರಹಾಂರ ಕಥೆ ಶುರುವಾಗೋದು ಇವತ್ತಿನ ಇರಾಕ್ ಪ್ರದೇಶದ ಊರ್ ಅನ್ನೋ ಜಾಗದಲ್ಲಿ. ವಿಶೇಷ ಅಂದ್ರೆ ಅದು ಬಹುದೇವತಾವಾದದ ನಾಡು, ಅಂದ್ರೆ ಹಲವಾರು ದೇವರುಗಳನ್ನ ಪೂಜಿಸ್ತಾ ಇದ್ರು. ಅಲ್ಲಿಂದ ಅವರು ತಮ್ಮ ಕುಟುಂಬದ ಜೊತೆ ಹರಾನ್ಗೆ ಬರ್ತಾರೆ. ಎಲ್ಲವೂ ಸರಿಯಿತ್ತು. ಆದರೆ ಅವರ 75ನೇ ವಯಸ್ಸಿನಲ್ಲಿ ಒಂದು ಘಟನೆ ನಡೆಯುತ್ತೆ. ದೇವರಿಂದ ಒಂದು ಕರೆ ಬರುತ್ತೆ. ಆ ಒಂದೇ ಒಂದು ಕರೆಗಾಗಿ ಅವರು ತಮ್ಮದೆಲ್ಲವನ್ನೂ ಬಿಟ್ಟು ಸುಮಾರು 400 ಮೈಲಿ ಪ್ರಯಾಣ ಮಾಡಿ ಕಾನಾನ್ ದೇಶಕ್ಕೆ ಬಂದು ತಲುಪ್ತಾರೆ. ಅದೇ ಕರೆ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ್ದು. ದೇವ್ರು ಹೇಳಿದ್ದೇನು ಗೊತ್ತಾ? ನಿನ್ನ ದೇಶ, ನಿನ್ನ ಜನ, ನಿನ್ನ ತಂದೆಯ ಮನೆ ಎಲ್ಲವನ್ನೂ ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ಸರಿ, ಅವರು ಹೊರಟ್ರು. ಆದರೆ ಆ ಕರೆಯ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಇತ್ತು. ಅದು ಬರೀ ಒಂದು ಆಜ್ಞೆ ಆಗಿರಲಿಲ್ಲ, ಅದೊಂದು ಒಡಂಬಡಿಕೆ, ಒಂದು ಪ್ರಾಮಿಸ್. ದೇವರು ಅಬ್ರಹಾಂ ಜೊತೆ ಮಾಡ್ಕೊಂಡಿದ್ದು ಒಂದು ವಿಶೇಷವಾದ ಒಡಂಬಡಿಕೆ. ಅದನ್ನ ರಾಯಲ್ ಗ್ರಾಂಟ್ ಅಂತ ಕರೀತಾರೆ. ಅಂದ್ರೆ ಇದನ್ನ ಹೀಗರ್ಥ ಮಾಡ್ಕೋಬೋದು: ಒಬ್ಬ ರಾಜ ತನ್ನ ಪ್ರಜೆಗೇನಾದ್ರೂ ಮಾತು ಕೊಟ್ರೆ ಆ ಪ್ರಜೆ ಮುಂದೆ ಏನೇ ತಪ್ಪು ಮಾಡಿದ್ರೂ ರಾಜ ತನ್ನ ಮಾತನ್ನ ಮುರಿಯಲ್ಲ. ಹಾಗೆಯೇ ಇಲ್ಲಿ ದೇವರು ಅಬ್ರಹಾಂಗೆ ಒಂದು ಮಾತು ಕೊಟ್ರು. ಅಬ್ರಹಾಂ ಕಡೆಯಿಂದ ಏನೇ ಆದ್ರೂ ದೇವರು ಕೊಟ್ಟ ಮಾತನ್ನ ಪೂರೈಸ್ತಾರೆ ಅನ್ನೋ ಗ್ಯಾರಂಟಿ. ಹಾಗಾದ್ರೆ ಆ ವಾಗ್ದಾನದಲ್ಲಿ ಏನಿತ್ತು? ಮುಖ್ಯವಾಗಿ 3 ಅಂಶಗಳಿದ್ವು. ಮೊದಲನೇದು ಭೂಮಿ, ಕಾನಾನ್ ದೇಶವನ್ನ ನಿನ್ನ ವಂಶಕ್ಕೆ ಕೊಡ್ತೀನಿ ಅನ್ನೋ ಮಾತು. ಎರಡನೇದು ವಂಶಸ್ಥರು, ನಿನ್ನನ್ನ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ ಅಂತ. ಇನ್ನು ಮೂರನೇದು ಆಶೀರ್ವಾದ, ನಿನ್ನ ಮೂಲಕ ಇಡೀ ಜಗತ್ತಿನ ಜನರಿಗೆ ಆಶೀರ್ವಾದ ಸಿಗುತ್ತೆ ಅನ್ನೋ ಮಾತು. ಇವೇ ಆ 3 ಮುಖ್ಯ ವಾಗ್ದಾನಗಳು. ಸರಿ, ಇದರಲ್ಲಿ ಎರಡನೇ ವಾಗ್ದಾನ ಇದೆಯಲ್ಲ, ವಂಶಸ್ಥರು, ಅಲ್ಲಿಂದ ಕಥೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ವಂಶವೃಕ್ಷ ಸ್ವಲ್ಪ ಸಿಕ್ಕಾಗುತ್ತೆ. ಅಬ್ರಹಾಂರಿಗೆ 2 ಮುಖ್ಯವಾದ ಗಂಡ್ಮಕ್ಳು. ಇಲ್ಲಿಂದಲೇ ಕಥೆ 2 ದಾರಿಯಲ್ಲಿ ಸಾಗುತ್ತೆ. ಮೊದಲನೇವನು ಇಸ್ಮಾಯಿಲ್. ಇವನು ಅಬ್ರಹಾಂರ ಪತ್ನಿ ಸಾರಾಳ ಸೇವಕಿ ಹಾಗರಾಳ ಮಗ. ನಂತರ ಹುಟ್ಟಿದ್ದು ಐಸಾಕ್. ಇವನು ಅಬ್ರಹಾಂರ ಪತ್ನಿ ಸಾರಾಳ ಮಗ. ನೋಡಕ್ಕೆ 2 ಅಣ್ಣತಮ್ಮಂದರು. ಆದರೆ ಇವರಿಬ್ಬರಿಂದಲೇ ಇತಿಹಾಸದ 2 ದೊಡ್ಡ ವಂಶಗಳು ಶುರುವಾದ್ವು. ಹಾಗಾದ್ರೆ ಈ 2 ದಾರಿಗಳು ಎಲ್ಲಿಗೆ ತಲುಪಿದೋ ನೋಡಿ. ಇಸ್ಮಾಯಿಲ್ ವಂಶದಿಂದ ಬಂದವರು ಅರಬ್ ಜನಾಂಗದವರಾದ್ರು. ಮುಂದೆ ಇಸ್ಲಾಂ ಧರ್ಮಕ್ಕೆ ಇವರೇ ಕೇಂದ್ರಬಿಂದುವಾದ್ರು. ಇನ್ನೊಂದು ಕಣೆ ಐಸಾಕ್ನ ಮಗ ಜಾಕೋಬ್, ಅವರನ್ನ ಇಸ್ರೇಲ್ ಅಂತಾನೂ ಕರೀತಾರೆ. ಅವರ ವಂಶದಿಂದ ಇಸ್ರೇಲ್ನ 12 ಬುಡಕಟ್ಟುಗಳು ಹುಟ್ಟುಕೊಂಡುವು. ಇದೇ ವಂಶಾವಳಿಯಿಂದ ಮೊದಲು ಯಹೂದಿ ಧರ್ಮ, ಆಮೇಲೆ ಕ್ರಿಶ್ಚಿಯನ್ ಧರ್ಮ ಹುಟ್ಟುಕೊಂಡಿದ್ದು. ನೋಡಿ, ಬೇರು ಒಂದೇ, ಆದರೆ ಕೊಂಬೆಗಳು ಬೇರೆ ಬೇರೆ. ಇದು ನಮ್ಮನ್ನ ಮತ್ತೆ ಅದೇ ಮೊದಲಿನ ಪ್ರಶ್ನೆಗೆ ತಂದು ನಿಲ್ಸುತ್ತೆ, ಅಲ್ವಾ? ಹಾಗಾದ್ರೆ ಈ 3 ಧರ್ಮಗಳು ತಮ್ಮ ಈ ಒಬ್ಬನೇ ಪಿತಾಮಹನನ್ನ ಹೇಗೆ ನೋಡ್ತವೆ? ಬನ್ನಿ ಅದನ್ನೋಡೋಣ. ಮೊದಲು ಯಹೂದಿ ಧರ್ಮ. ಅವರಿಗೆ ಅಬ್ರಹಾಂ ತಮ್ಮ ರಕ್ತ ಸಂಬಂಧಿ ಪೂರ್ವಜ ಐಸಾಕ್ ಮತ್ತು ಜಾಕೋಬ್ ಮೂಲಕ ಬಂದವರು. ಹಾಗಾಗಿ ದೇವರು ಕೊಟ್ಟ ಭೂಮಿ ಮತ್ತು ಜನಾಂಗದ ವಾಗ್ದಾನ ತಮಗೆ ಸೇರಿದ್ದು ಅಂತ ಅವರು ನಂಬ್ತಾರೆ. ಇನ್ನು ಇಸ್ಲಾಂ ಧರ್ಮದಲ್ಲಿ ಅಬ್ರಹಾಂರನ್ನ ಇಬ್ರಾಹಿಂ ಅಂತ ಬಹಳ ಗೌರವದಿಂದ ಕಾಣಲಾಗುತ್ತೆ. ಅವರು ಅಲ್ಲಾಹನಿಗೆ ಸಂಪೂರ್ಣವಾಗಿ ಶರಣಾದ ಮಹಾನ್ ಪ್ರವಾದಿ. ಅವರ ವಂಶವನ್ನ ಇಸ್ಮಾಯಿಲ್ ಮೂಲಕ ಗುರುತಿಸಲಾಗುತ್ತೆ. ಇನ್ನು ಕ್ರಿಶ್ಚಿಯನ್ ಧರ್ಮದ ದೃಷ್ಟಿ ಸ್ವಲ್ಪ ವಿಭಿನ್ನ. ಅವರಿಗೆ ಅಬ್ರಹಾಂ ಕೇವಲ ರಕ್ತ ಸಂಬಂಧಿ ಪೂರ್ವಜನಲ್ಲ, ಅವರು ನಂಬಿಕೆಯ ತಂದೆ. ಅಂದ್ರೆ ದೇವರು ಕೊಟ್ಟ ಜಗತ್ತಿಗೆ ಆಶೀರ್ವಾದ ಅನ್ನೋ ವಾಗ್ದಾನ ಯೇಸುಕ್ರಿಸ್ತನ ಮೂಲಕ ಈಡೇರಿದೆ ಅಂತ ಅವರು ನಂಬ್ತಾರೆ. ಈ ನಂಬಿಕೆಯ ವಿಷಯವನ್ನ ಕ್ರಿಶ್ಚಿಯನ್ ಧರ್ಮ ಇನ್ನೂ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗುತ್ತೆ. ಬೈಬಲ್ನಲ್ಲಿ ಒಂದು ಮಾತು ಬರುತ್ತೆ: ಹಾಗಾದ್ರೆ
ನಂಬಿಕೆ ಇರುವವರೇ ಅಬ್ರಹಾಮನ ಮಕ್ಕಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಏನು? ಇದರ ಅರ್ಥ ಅಬ್ರಹಾಮನ ಕುಟುಂಬ ಅನ್ನೋದು ಕೇವಲ ರಕ್ತ ಸಂಬಂಧದಿಂದ ಬರುವಂಥದ್ದಲ್ಲ, ಬದಲಿಗೆ ದೇವರ ಮೇಲೆ ನಂಬಿಕೆ ಇಡುವ ಮೂಲಕ ಯಾರು ಬೇಕಾದರೂ ಆ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಬಹುದು ಅಂತ. ನೋಡಿ, ದಾರಿಗಳು ಬೇರೆ ಬೇರೆ ಇರ್ಬೋದು, ವ್ಯಾಖ್ಯಾನಗಳು ಬೇರೆ ಬೇರೆ ಇರ್ಬೋದು. ಆದರೆ ಒಂದು ವಿಷಯದಲ್ಲಿ 3 ಧರ್ಮಗಳು ಒಂದೇ ಮಾತನ್ನ ಹೇಳ್ತಿವೆ. ಅದೇನೆಂದ್ರೆ, ಅಬ್ರಹಾಂ ದೇವರಿಗೆ ತೋರಿಸಿದ ಸಂಪೂರ್ಣ ವಿಧೇಯತೆ ಮತ್ತು ಶರಣಾಗತಿ. ಈ ಒಂದು ಗುಣಕ್ಕಾಗಿ 3 ಧರ್ಮಗಳು ಅವರನ್ನ ಗೌರವಿಸ್ತವೆ. ಇದು ಎಲ್ಲರಲ್ಲೂ ಇರುವೊಂದು ಕಾಮನ್ ಪಾಯಿಂಟ್. ಹಾಗಾದ್ರೆ ಕೊನೆಗೆ ನಮಗೆ ಉಳಿಯೋ ಪ್ರಶ್ನೆ ಏನು? ಬಹುಶಃ ನಮ್ಮ ಮುಂದಿರೋ ಸವಾಲಂದ್ರೆ ನಮ್ಮಲ್ಲಿರೋ ವ್ಯತ್ಯಾಸಗಳನ್ನೇ ನೋಡ್ತಾ ಕೂರೋದಲ್ಲ, ಬದಲಿಗೆ ನಾವೆಲ್ಲರೂ ಹಂಚ್ಕೊಂಡಿರೋ ಈ ಶ್ರೀಮಂತ ಪರಂಪರೆಯಲ್ಲಿ ಒಂದು ಸಾಮರಸ್ಯ ಮತ್ತು ತಿಳುವಳಿಕೆಯನ್ನ ಹುಡುಕೋಕೆ ಪ್ರಯತ್ನ ಪಡಬೇಕೇನೋ ಯೋಚಿಸಬೇಕಾದ ವಿಷಯ.